ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ವೆಡ್ಡಿಂಗ್ ಇನ್ವಿಟೇಷನ್ ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋ. ಆ ಥರ ವಿಡಿಯೋ ನೀವೇ ನಿಮ್ಮ ಮೊಬೈಲಲ್ಲೇ ನೀವೇ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ. ಅದಕ್ಕೆ ಬೇಕಾಗಿರುವುದು ಅಂತಂದರೆ ಒಂದು ಆ್ಯಪ್ ಬೇಕಾಗುತ್ತೆ, ಮತ್ತು ಒಂದು ಸ್ವಲ್ಪ ಅದಕ್ಕೆ ಪ್ರಾಜೆಕ್ಟ್ ಲಿಂಕ್ ಬೇಕಾಗುತ್ತೆ. ನಾನು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ಯಾವ ಥರ ಎಡಿಟ್ ಮಾಡ್ಕೋಬೇಕಂತ. ಐಡಿಯಾ ಬಂದಮೇಲೆ ನಿಮಗೆ ಆಮೇಲೆ ಪ್ರಾಜೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯುಕ್ತವಾಗಿರುವಂಥ ವಿಡಿಯೋಗಳು ನಾನು ತರ್ತಾ ಇರ್ತೀನಿ. ಯಾರು ನಿಮಗೆ ಜಾಸ್ತಿ ಇದ್ರ ಬಗ್ಗೆ ಎಡಿಟಿಂಗ್ ಬಗ್ಗೆ ಪ್ರಾಜೆಕ್ಟ್ ಲಿಂಕ್ ಹಾಕಿ ಕೊಟ್ಬಿಟ್ಟು ಯಾರು ಎಡಿಟಿಂಗ್ ಹೇಳಿ ಕೊಡಲ್ಲ. ನಿಮಗೆ ಎಡಿಟಿಂಗ್ ಮಾಡಿ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಾನು ಯಾವುದೇ ಥರದ ನಿಮಗೆ ಚಾರ್ಜ್ ಮಾಡ್ತಾ ಇಲ್ಲ. ಮತ್ತು ವೆಡ್ಡಿಂಗ್ ವಿಡಿಯೋ ಎಡಿಟ್ ಮಾಡಬೇಕಂದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಮತ್ತು ಅನ್ನು ಕ್ರಿಯೇಷನ್ 784 ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ವಿಡಿಯೋ ಎಡಿಟಿಂಗ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಎಡಿಟ್ ಮಾಡಿ ಕೊಡ್ತೀನಿ. ಅದಕ್ಕೊಂದು ಸ್ವಲ್ಪ ಚಾರ್ಜಸ್ ಅಂತ ತೊಗೊಳ್ತೀನಿ. ನೋಡಿ, ಇವಾಗ ಫ್ರೀಯಾಗಿ ನೀವೇ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಕೊಟ್ಟಿರೋಂಥ ಪ್ರಾಜೆಕ್ಟ್ ಲಿಂಕು ಈ ಥರ ಓಪನ್ ಆಗುತ್ತೆ. ನಿಮಗೆ ನಾನೆಲ್ಲ ಮೆಟೀರಿಯಲ್ಗಳು ಎಲ್ಲ ಇಲ್ಲಿ ಹಾಕಿರ್ತೀನಿ, ಮೊದಲೇ ರೆಡಿ ಇರುತ್ತೆ. ನೀವು ಯಾವುದೇ ಥರದ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜು ಯಾವುದೇ ಥರದ್ದು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಏನಂದರೆ ನೀವು ಫೋಟೋಗಳು ರೀಪ್ಲೇಸ್ ಮಾಡಬೇಕು ಮತ್ತು ನೀವು ಅಡ್ರೆಸ್ಗಳು ರೀಪ್ಲೇಸ್ ಮಾಡಬೇಕು ಅಷ್ಟೇ. ಇಲ್ಲಿ ದೊಡ್ಡ ಕೆಲಸ ಏನಿಲ್ಲ. ಬನ್ನಿ ಇವಾಗ ಹೌಸು ನೇಮ್ ಅಂತಿದೆ ನೋಡಿ, ಹೌಸ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಪ್ರೂಫ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅಲ್ಲಿ ಕೆಳಗಡೆಗೆ ನಿಮಗೆ ಲೈಕ್ ಅಂತ ಒಂದು ಆ್ಯಪ್ ಇರುತ್ತೆ ನೋಡಿ. ವೀಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಅಂತ ಇರುತ್ತೆ ನೋಡಿ. ಇನ್ನೊಂದರಿಗೆ ಶೇರ್ ಮಾಡಿ ವಿಡಿಯೋನ. ಜಾಸ್ತಿ ಜನಕ್ಕೆ ಶೇರ್ ಮಾಡಿದರೆ ವಿಡಿಯೋ ನಾನು ಮುಂದಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ನೋಡಿ, ಈ ಥರ ಇರೋದನ್ನು ಡೇಟ್ನ ರಿಮೂವ್ ಮಾಡ್ಕೊಳ್ಳಿ. ಹೌಸ್ ನೇಮ್ನ ನಿಮ್ಮ ಸರ್ನೇಮ್ ಏನಾದ್ರು ಇದ್ದರೆ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಆದಮೇಲೆ ಗೂಗಲಲ್ಲಿ ಬಂದ್ಬಿಟ್ಟು ನೋಡಿ, ಈ ಥರ ಗೂಗಲ್ಗೆ ಬರಬೇಕಾಗುತ್ತೆ. ಗೂಗಲ್ ಬಂದು SANKA ಸಂಕ ಅಂತ ಸರ್ಚ್ ಮಾಡಿ, ಮೊದಲು ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮನೆ ನೇಮ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಒಂದು ಡೆಮೋ ನೇಮ್ನ ಹಾಕ್ತಾಯಿದ್ದೀನಿ. ನೋಡಿ, ಪಾಟೀಲ್ ಪರಿವಾರ ಅಂತ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯೂನಿಕ್ ಕೋಡ್ ಅಂತಿದೆ ನೋಡಿ, ಯೂನಿಕ್ ಕೋಡ್ ಟು ASCII. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಕೋಡ್ ಬರುತ್ತೆ. ಈ ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತು ನೀವು ರಿಟರ್ನ್ ಅಲೈಟ್ ಮೋಷನ್ಗೆ ಬರಬೇಕಾಗುತ್ತೆ. ಅಲೈಟ್ ಮೋಷನ್ಗೆ ಬಂದು ಇಲ್ಲಿ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ವ, ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ, ಈ ಥರ ಪೇಸ್ಟ್ ಮಾಡಿ ಮತ್ತೆ ಬ್ಯಾಕ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಬನ್ನಿ. ನೋಡಿ, ಆ ಥರ ನೋಡಿ, ಪಾಟೀಲ್ ಬಂಧುಗಳ ಮದುವೆ ಆಮಂತ್ರಣ ಆಯಿತು. ಮೊದಲು ದೊಡ್ಡ ಮನೆ ಪರಿವಾರ ಅಂತಿತ್ತು. ನೋಡಿ, ನಿಮಗೆ ಇದಕ್ಕೆ ಕನ್ನಡ ಫಾಂಟ್ಗಳು ಆ್ಯಡ್ ಮಾಡಿ ಇರಬೇಕಾಗುತ್ತೆ. ಮೊದಲೇ ನೀವು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕನ್ನಡ ಫಾಂಟ್ಗಳು ಆ್ಯಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನೋಡಿ, ಇಲ್ಲಿ ಫಾಂಟ್ಗಳು ಬೇರೆ ಬೇರೆ ಥರದ ಫಾಂಟ್ಗಳಿದ್ದಾವೆ, ಚೇಂಜಸ್ ಮಾಡ್ಕೋಬೋದು. ಮತ್ತು ಕಲರು ಚೇಂಜ್ ಮಾಡ್ಕೋಬೋದು. ನೋಡಿ, ಅಲ್ಲಿ ನಾನು ಫಾಂಟ್ ಚೇಂಜ್ ಮಾಡಿದ್ದೀನಿ. ಮತ್ತು ಕಪಲ್ಸ್ ನೇಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಹೆಸರನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹುಡುಗನ ಹೆಸರು ನೇಮ್ನ ಇದಾಗಿರುತ್ತೆ, ರಿಮೂವ್ ಮಾಡ್ಕೊಳ್ಳಿ. ಮತ್ತು ರಿಟರ್ನು ನೀವು ಸಂಕನ ವೆಬ್ಸೈಟ್ಗೆ ಬಂದ್ಬಿಟ್ಟು ಏನು ಟೈಪ್ ಮಾಡ್ತೀರಿ ಅಂದರೆ ಹುಡುಗನ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಏನು ಎಡಿಟ್ ಮಾಡ್ತಾ ಇರ್ತೀರಲ್ಲ ಆ ಹುಡುಗನ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ನೇಮ್ನ ಓಕೆ ವಿಜಯ್ ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕೋಡ್ ಬರುತ್ತೆ ನೋಡಿ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬತ್ತು ನೀವು ರಿಮೂವ್ ಮಾಡಿರ್ತೀರಲ್ವ ಲೈಟ್ ಮೋಷನಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಇಲ್ಲಿ ಕಲರ್ ಅಂತ ಆಪ್ಷನ್ ಇರುತ್ತೆ, ಆ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರುವಂಥ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ನಾನು ಕೊಟ್ಟಿರುವಂಥ ಕಲರ್ನೇ ಹಾಕೋಬೇಕಂತೇನಿಲ್ಲ. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಯುನಿಕ್ಕಾಗಿ ಕಾಣುತ್ತೆ ವಿಡಿಯೋದಲ್ಲಿ ಟೆಕ್ಸ್ಟು ಅಂತಂದ್ರೆ ಆ ಥರ ನೀವು ಕಲರ್ನ ಹಾಕ್ಕೊಳ್ಳಿ ಮತ್ತು ಟೆಕ್ಸ್ಟ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರಿಟರ್ನು ಸಂಕನ ವೆಬ್ಸೈಟ್ಗೆ ಬಂದ್ಬಿಟ್ಟು ಇಲ್ಲಿ ನೇಮ್ನ ಹುಡುಗಿ ನೇಮ್ನ ಚೂಸ್ ಮಾಡಬೇಕಾಗುತ್ತೆ. ಹುಡುಗಿ ನೇಮು ಬರ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ಡೆಮೋ ನೇಮ್ನ ಹಾಕೋತಾ ಇದ್ದೀನಿ. ನೋಡಿ, ಸುಧಾರಾಣಿ ಅಂತ ಹಾಕಿದ್ದೀನಿ ಡೆಮೋ ನೇಮು. ಯಾವುದೇ ಥರದ ಒರಿಜಿನಲ್ಲು ನೇಮ್ ಹಾಕಿರೋದಿಲ್ಲ, ನಾನು ಡೆಮೋ.
ನೋಡಿ ಆ ಥರ ಕೋಡ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಕೆಳಗೆ ಮೇಲೆ ನೋಡಿ ಮೇಲ್ಗಡೆ ನೇಮ್ನ ತಂದ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ಥರ ನೀವು ಸೆಟ್ ಮಾಡ್ಕೋಬೋದು. ಮತ್ತು ಮ್ಯಾನುವಲಲ್ಲಿ ಆದ್ರೂ ಸೆಟ್ ಮಾಡ್ಕೋಬೋದು. ನೋಡಿ ಈ ಥರ ಅಲ್ಲಿ ಕಪಲ್ಸ್ ನೇಮ್ನ ಆ್ಯಡ್ ಆಗಿತ್ತು. ಮತ್ತು ಆ ಕಡೆಗೆ ಈ ಕಡೆ ಒಂಥರ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಡೇಟ್ ಅಂತ ಇರುತ್ತೆ ನೋಡಿ, ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟ್ ಅಂತ ಇಲ್ಲಿ ಇರುತ್ತೆ, ಆ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂಥ ಡೇಟ್ನ ನೀವು ನಿಮ್ಮ ಡೇಟ್ ಯಾವುದಿರುತ್ತೆ ಆ ಡೇಟ್ನ ನೀವು ಚೇಂಜಸ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತ ಇದೆ ನೋಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ ಬೇಕಾಗಿರುವಂಥ ಕಲರ್ನ ಚೂಸ್ ಮಾಡ್ಕೊಂಬಿಟ್ಟು ಬ್ಯಾಕ್ ಬಟನ್ ಬನ್ನಿ. ಮತ್ತೆ ಬ್ಯಾಕ್ ಬಂದು ಅಡ್ರೆಸ್ ಅಂತ ಇರುತ್ತೆ, ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿರೋದನ್ನು ಫುಲ್ಲು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಮತ್ತೆ ಏನು ಮಾಡ್ತೀರ ಅಂತಂದರೆ ಇಲ್ಲಿ ನೋಡಿ ಈ ಥರ ನೀವು ನೋಡಿ ನಾನು ಒಂದು ಡೆಮೋ ಹಾಕ್ತಾಯಿದ್ದೀನಿ. ಅಡ್ರೆಸ್ನ ಬಸವೇಶ್ವರ ಕಲ್ಯಾಣ ಮಂಟಪ ಕಲಬುರಗಿ ಅಂತ ಇವಾಗ ನಾನು ಸುಮ್ಮನೆ ಒಂದು ಡೆಮೋ ಅಡ್ರೆಸ್ನ ಹಾಕಿದ್ದೀನಿ. ನಿಮ್ದೇನು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ನ ನೀವು ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಇರೋದನ್ನು ರಿಮೂವ್ ಮಾಡ್ಕೊಳ್ಳಿ. ಮೊದಲೇನು ಇರುತ್ತೆ ನಾನು ಡೆಮೋ ಕೊಟ್ಟಿರ್ತೀನಲ್ವ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಅಡ್ರೆಸ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಂಡು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆಗ್ಬಿಡು. ಇಲ್ಲ ಅಂತಂದರೆ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ಥರ ನೋಡಿ ಆ ಕೆಳಗೆ ಮೇಲೆ ಸೇರಿಸಿದ್ರು ಆ ಕಡೆ ಈ ಕಡೆ ಸೇರಿಸಿದ್ರು ಅದು ಮೂವ್ ಆಗುತ್ತೆ. ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಬ್ಯಾಕ್ ಬಂದು ನೋಡಿ ಅಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ ಕಲಬುರಗಿ ಅಂತ ಇದೆ. ನಾನು ಯಾದಗಿರಿ ಅಂತ ಮಾಡಿದ್ದೆ, ನಮ್ಮ ಡಿಸ್ಟಿಕ್ ಯಾದಗಿರಿ ಬರೋದ್ರಿಂದ ನಾನು ಕಲಬುರಗಿ ಅಂತ ಒಂದು ಡೆಮೋ ಕೊಟ್ಟಿದ್ದೀನಿ. ಮತ್ತು ಕೆಳಗಡೆ ಬಂದರೆ ನೀವು ಲಾಸ್ಟ್ ಸ್ಟೇಜ್ ಇವಾಗ ಒಂದು ಇಮೇಜ್ ರೀಪ್ಲೇಸ್ ಮಾಡೋದು ಮತ್ತು ಇನ್ನೊಂದು ಸಾಂಗ್ನ ಆ್ಯಡ್ ಮಾಡೋದು. ಇಮೇಜ್ ರೀಪ್ಲೇಸ್ ಮಾಡೋದು ಹೇಗಂತಂದರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಮೇಜು ಗ್ಯಾಲರಿ ಓಪನ್ ಆಗುತ್ತೆ. ನೋಡಿ ಈ ಥರ ಗ್ಯಾಲರಿಗೆ ಬಂದ್ಬಿಡುತ್ತೆ. ಡೈರೆಕ್ಟಾಗಿ ಗ್ಯಾಲರಿ ಬರುತ್ತೆ. ಗ್ಯಾಲರಿಲಿ ಬಂದ್ಬಿಟ್ಟು ನೀವು ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ಯಾವ ವೆಡ್ಡಿಂಗ್ದು ಮಾಡ್ತಾ ಇರ್ತೀರ ಕಪಲ್ಸ್ಗಳದು ಅವ್ರ ಫೋಟೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಫೋಟೋನ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಈ ನೋಡಿ ಕರೆಕ್ಟಾಗಿ ಈ ಫೋಟೋನ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಒಂದು ಚೂರು ಮೇಲೆ ಕೆತ್ತಿ ನೋಡಿ ಕರೆಕ್ಟಾಗಿ ಇವಾಗ ಸೆಟ್ ಆಯಿತು. ಅದೇ ಥರ ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೋಡಿ ಇಮೇಜಿಗೆ ಕರ್ಕೊಂಡು ಹೋಗುತ್ತೆ ನಿಮಗೆ ಗ್ಯಾಲರಿಗೆ. ನಿಮ್ಮ ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಇಮೇಜನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವುದೇ ಥರದ ನಿಮ್ಮ ಇಮೇಜ್ಗಳಿರ್ತಾವೆ ಆ ಇಮೇಜ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ನೋಡ್ತಾ ಇದ್ದೀರಾ, ಈ ಥರ ಎಲ್ಲ ಇಮೇಜ್ನು ಆ್ಯಡ್ ಮಾಡಿ ಇಲ್ಲಿ ಎಫೆಕ್ಟ್ಗಳು ಆಲ್ರೆಡಿ ಇರ್ತವೆ. ಇಲ್ಲಿ ನೋಡಿ ಒಂದು 10 ಫೋಟೋ ಇರ್ತವೆ. 10 ಫೋಟೋ ಅಂದರೆ ನಿಮಗೆ ಸುಮಾರು ನಮಗೆ 2 ನಿಮಿಷ ಆಗುತ್ತೆ ರೀಪ್ಲೇಸ್ ಮಾಡಿ ತೋರ್ಸೋಕ್ಕೆ. ಸುಮ್ಮನೆ ಒಂದು ಡೆಮೋ ತೋರಿಸಿದ್ದೀನಿ ನಿಮಗೆ, 2 ತೋರಿಸಿದ್ದೀನಿ, ಅದನ್ನು ನೋಡ್ಕೊಂಡು ಎಲ್ಲನೂ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಎಲ್ಲ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಸಾಂಗ್ನ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಸಾಂಗ್ನ ನಾನು ಬ್ಯಾಕ್ಗ್ರೌಂಡ್ ಎಲ್ಲಿವರೆಗೂ ಕೊಟ್ಟಿರ್ತೀನಿ ಅಲ್ಲಿವರೆಗೂ ನೋಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ಟ್ರಿಮ್ ಮಾಡಿಬಿಡಿ. ರೈಟ್ ಸೈಡಿಗೆ ಇರೋದನ್ನು ಟ್ರಿಮ್ ಆಗುತ್ತೆ, ಕಟ್ ಆಗುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆಡಿಯೋ ಬರುತ್ತೆ. ನೋಡ್ತಾ ಇದ್ದೀರಾ ನೋಡಿ ಈ ಥರ ನೀವು ಡೆಮೋದಲ್ಲೇ ನೋಡಿದ್ದೀರಾ, ಇಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಆರಾಮಾಗಿ 1080 ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ 1080 ರೆಜುಲೇಷನ್ ನಿಮಗೆ ಸಲೀಸಾಗಿ ಸಿಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತು 4K ಕ್ವಾಲಿಟಿ ಬೇಕಿತ್ತು ಅಂತಂದ್ರೂ 2000 ಇದು ಇದೆ ನೋಡಿ, ನೋ ವಿಡಿಯೋ ಅಂತ ಇದೆ. ಅದು ಏನಂತಂದರೆ 4K ಕ್ವಾಲಿಟಿ ನಿಮ್ಮ ಫೋನ್ಗೆ ಸೆಟ್ ಆಗ್ತಿತ್ತು ಅಂದರೆ ಎಕ್ಸ್ಪೋರ್ಟ್ ಆಗುತ್ತೆ, ಇಲ್ಲಾಂದರೆ ಸೆಟ್ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್.